ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ವೈಶಂಪಾಯನಃ ತತಃ ಕುಂತೀಸುತೋ ರಾಜಾ ಗತಮನ್ಯುರ್ಗತಜ್ವರಃ ಕಾಂಚನೆ ಪ್ರಾಂಗುಖೋ ಮೃಷ್ಟೇ ನ್ಯಶೀದತ್ ಪರಮಾಸನೇ. ಆಮೇಲೆ ಕುಂತಿಯ ಮಗ ಯುಧಿಷ್ಠಿರ ತನ್ನ ಮನಸ್ಸಿನ ಕೊಸರು ಕೊಂಕುಗಳನ್ನೆಲ್ಲ ತೊರೆದು ಕಾಂಚನೆ ಪ್ರಾಂಗುಖೆ ಮೃಷ್ಟೆ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕುಳಿತುಕೊಂಡ. ಚೆನ್ನಾಗಿ ಅಭಿಷೇಕ ಆಯಿತು. ಆಮೇಲೆ ಪ್ರಕೃತಿಗಳನ್ನು ಕುರಿತು ತನ್ನ ಮೊದಲ ಅಣತಿಯನ್ನು ಮಾಡಿದ. ಈ ದೇಶಕ್ಕೆ ದೊರೆ ನಾನಲ್ಲ, ಧೃತರಾಷ್ಟ್ರ. ಅವನು ಹೇಳಿದ ಹಾಗೆ ನಡಿಬೇಕು ಅಂದ. ಪೋರ್ಟ್ಫೋಲಿಯೋಗಳನ್ನು ಹಂಚಿಕೊಟ್ಟ, ಹೀಗೆ ಮಾಡಿ ಅಂತ. ಅದರಲ್ಲಿ ವಿದುರ, ಸಂಜಯ, ಆಮೇಲೆ ಯುಯುತ್ಸು, ಈ ಮೂರು ಜನರಿಗೆ ಅವ ಏನು ಮಾಡಿದ, ದೊಡ್ಡಪ್ಪನ ಯೋಗಕ್ಷೇಮವನ್ನು ನೋಡಿಕೊಳ್ಳೋದೇ ನಿಮ್ಮ ಕೆಲಸ ಅಂತಂದ. ಇಷ್ಟನ್ನು ನಾವು ನೋಡಿದ್ವಿ. 35ನೇ ಅಧ್ಯಾಯ ಮುಗಿದಿತ್ತು. 36ನೇ ಅಧ್ಯಾಯ ಪ್ರಕೃತೀನಾಂತು ತದ್ವಾಕ್ಯಂ ದೇಶಕಾಲೋಪಬೃಂಹಿತಂ ಶ್ರುತ್ವಾ ಯುಧಿಷ್ಠಿರೋ ರಾಜ ಉತ್ತರಂ ಪ್ರತ್ಯಭಾಚತ. ಆಮೇಲೆ ಗವರ್ನಮೆಂಟ್ ಅಫಿಷಿಯಲ್ಸ್ ಅಂತ ಯಾರಿದ್ದರು ಅವರೆಲ್ಲರೂ ಅವನನ್ನು ಸ್ವಾಗತಿಸಿದರು, ಸ್ತೋತ್ರ ಮಾಡಿದರು. ಆಮೇಲೆ ಮತ್ತೆ ಅವರಿಗೆ ನುಡಿದ, ನೀವು ನಮ್ಮ ದೊಡ್ಡಪ್ಪ ಹೇಳಿದ ಹಾಗೆ ಕೇಳಬೇಕು ಅಂತ. ತಥೋ ಯುಧಿಷ್ಠಿರೋ ರಾಜ. ವಸ್ತುತಃ 36 ಅಧ್ಯಾಯ ಆಗಿತ್ತು, 37ನೇ ಅಧ್ಯಾಯ ಇದು. ತಥೋ ಯುಧಿಷ್ಠಿರೋ ರಾಜ ಜ್ಞಾತೀನಾಂ ಯೇ ಹತಾಮೃಧೆ ಶ್ರಾದ್ದಾನಿ ಕಾರಯಾಮಾಸ ತೇಷಾಂ ಪೃಥಗುದಾರಧೀಃ. ರಾಜ್ಯವನ್ನು ವಹಿಸಿಕೊಂಡಾದ ಮೇಲೆ ಮೊದಲು ಶ್ರಾದ್ದವನ್ನು ಮಾಡಿದ. ಪ್ರತ್ಯೇಕವಾಗಿ ಅತ್ಯಂತ ಮುಖ್ಯರಾದವರಿಗೆ ಮಾಡಿದ. ಧೃತರಾಷ್ಟ್ರೋ ದದೌ ತೇಚಾಂ ಪುತ್ರಾಣಾಂ ಊರ್ಧ್ವದೈಹಿಕಂ. ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಶ್ರಾದ್ದವನ್ನು ಮಾಡಿದ. ಸರ್ವಕಾಮ ಗುಣೋಪೇತಂ ಅನ್ನಂ ಗಾಶ್ಚ ಧನಾನಿ ಚ ರತ್ನಾನಿ ಚ ವಿಚಿತ್ರಾಣಿ ಮಹಾರ್ಹಾಣಿ ಮಹಾಯಚಾಹ. ಅನ್ನವನ್ನು ದಾನ ಮಾಡಿದ, ಒಳ್ಳೆಯ ಗೋವುಗಳನ್ನು ದಾನ ಮಾಡಿದ, ಹಣವನ್ನು ದಾನ ಮಾಡಿದ, ರತ್ನಗಳನ್ನು ದಾನ ಮಾಡಿದ. ಯುಧಿಷ್ಠಿರಸ್ತು ದ್ರೋಣಸ್ಯ ಕರ್ಣಸ್ಯ ಚ ಮಹಾತ್ಮನಃ ದ್ರೌಪದೇಯಾಭಿಮನ್ಯೂನಾಂ ಹೈಡಿಂಬಸ್ಯ ಚ ರಕ್ಷಸಃ ವಿರಾಟ ಪ್ರಭೃತೀನಾಂಚ ಸುಹೃದಾಮುಪಕಾರಿಣಾಂ ದೃಪದ ದ್ರೌಪದೇಯಾನಾಂ ದ್ರೌಪದ್ಯಾ ಸಹಿತೋ ದದೌ. ಯುಧಿಷ್ಠಿರ ದ್ರೋಣಾಚಾರ್ಯರಿಗೆ, ಕರ್ಣನಿಗೆ, ದ್ರೌಪದಿಯ ಮಕ್ಕಳಿಗೆ, ಅಭಿಮನ್ಯುವಿಗೆ, ಎಲ್ಲ ಬ್ರಾಹ್ಮಣರಿಗೆ ದ್ರೌಪದಿಯಿಂದ ಕೂಡಿಕೊಂಡು, ವಿರಾಟ ಮೊದಲಾದ ಉಪಕಾರಿಗಳಿಗೆ, ಹೆಣ್ಣು ಕೊಟ್ಟ ಮಾವನಾದ ದೃಪದನಿಗೆ ಪಿಂಡ ಪ್ರದಾನವನ್ನು ಮಾಡಿದ. ಬ್ರಾಹ್ಮಣಾನಾಂ ಸಹಸ್ರಾಣಿ ಪೃಥಗೈಕೈಕಮುದ್ದಿಚನ್ ಧನೈರತ್ನೈಶ್ಚ ಗೋಭಿಶ್ಚ
ವಸ್ತ್ರೈಶ್ಚ ಸಮತರ್ಪಯತ್, ಅವರೆಲ್ಲರಿಗೂ ಏಕೋದ್ದಿಷ್ಟ ಶ್ರಾದ್ದವನ್ನು ಮಾಡಿದ ಅಂತ ಹೇಳ್ತಾರೆ. ಏಕೋದ್ದಿಷ್ಟ ಶ್ರಾದ್ದ ಅಂದರೆ ಸಪಿಂಡೀಕರಣಕ್ಕಿಂತ ಮೊದಲು ಮಾಡುವಂತಹ ಶ್ರಾದ್ದ. ಯಾವ ಶ್ರಾದ್ದದಲ್ಲಿ ಅವರೊಬ್ಬರೇ ಪ್ರಧಾನರೋ ಅದು ಏಕೋದ್ದಿಷ್ಟ. ಆಮೇಲೆ ಒಂದು ವರ್ಷ ಆದಮೇಲೆ ಏನು ಮಾಡ್ತಾರೆ, ಸಾಂವತ್ಸರಿಕ ಸಪಿಂಡೀಕರಣ ಆಗತ್ತೆ. ಸಪಿಂಡೀಕರಣ ಆದಮೇಲೆ ಪಿತಾಮಹ ಪ್ರಪಿತಾಮಹ ಈ ತರಹ ಶ್ರಾದ್ದವನ್ನು ಮಾಡಿಸ್ತಾರೆ. ಅದು ಮೊದಲು ಮಾಡುವಂತಹ ಶ್ರಾದ್ದ ಏಕೋದ್ದಿಷ್ಟ. ಎಲ್ಲರಿಗೂ ಏಕೋದ್ದಿಷ್ಟ ಶ್ರಾದ್ದವನ್ನು ಮಾಡಿದ ಅಂದರೆ ಯಾರು ಪ್ರಧಾನರಿರ್ತಾರೋ ಅವ್ರಿಗೆ ಮಾಡಬೇಕಾಗತ್ತೆ. ಸಭಾ ಪ್ರಪಾಶ್ಚ ವಿವಿಧಾ ತಟಾಕಾನಿ ಚ ಪಾಂಡವಃ ಸುಹೃದಾಂ ಕಾರಯಾಮಾತ ಸರ್ವೇತಾಂ ಔರ್ಧ್ವದೈಹಿಕಂ. ಆಮೇಲೆ ಬೇಕಾದಷ್ಟು ಎಲ್ಲರಿಗೂ ದಾನವನ್ನು ಮಾಡ್ತಾ ಸಭಾಹ, ಒಳ್ಳೆಯ ಸತ್ತವರ ಹೆಸರಿನಲ್ಲಿ ಅರವಟ್ಟಿಗೆ ನೀರು ಕಟ್ಟಿಸುವುದು, ಛತ್ರಗಳನ್ನು ಕಟ್ಟಿಸುವುದು, ಕೆರೆಗಳನ್ನು ತೋಡಿಸುವುದು, ಮರಗಳನ್ನು ನಡೆಸುವುದು, ಅವರ ಹೆಸರಿನಲ್ಲಿ ಸಮಾಜಕ್ಕೆ ದಾನ ಮಾಡೋದು. ಒಂದು ಒಳ್ಳೆಯ ಮರವನ್ನು ನೆಟ್ಟರೆ ಎಷ್ಟು ಜನ ಅದರ ನೆರಳಿನಿಂದ ಉಪಕೃತರಾಗ್ತಾರೆ, ಎಷ್ಟು ಜನ ಹಣ್ಣು ತಿಂತಾರೆ. ಅವರು ತಿಂದದ್ದರಿಂದ ಆ ಸತ್ತವರಿಗೆ ಪುಣ್ಯ ಹೋಗುತ್ತೆ. ಯಾಕೆಂದ್ರೆ ನಾವು ಆ ರೀತಿ ಸಂಕಲ್ಪ ಮಾಡಿದರೆ. ಅದಕ್ಕೆ ಮರ ನೆಡೋದು ಅಂತಂದರೆ ಬಹಳ ದೊಡ್ಡ ಕೆಲಸ ಅಂತ. ದಶಪುತ್ರ ಸಮಸ್ತರುಹು, 10 ಮಕ್ಕಳಿಗೆ ಒಂದು ಮರ ಸಾಟಿಯಂತೆ. ಯಾಕೆಂದರೆ ಮಕ್ಕಳು ಯೋಗ್ಯರಾಗಿ ಬಾಳ್ತಾರೋ ಇಲ್ವೋ ಯಾರಿಗೂ ಗೊತ್ತು. ಅದೇ ಒಂದು ಮರ 10 ಜನರಿಗೆ ಎಷ್ಟು ವರ್ಷ ನೆರಳು ಕೊಡುತ್ತೆ. ಅದರಿಂದಾಗಿ ಮರ ಕಡಿಲಿಕ್ಕಿರಲಿಲ್ಲ. ಇನ್ನು ಅರವಟ್ಟಿಗೆ ನೀರು ಮತ್ತು ಬೇರೆ ಯಾವುದಾದ್ರೂ ಬೆಲ್ಲ ಮೊದಲಾದವುಗಳನ್ನು ಕೊಡುವಂತಹ ಒಂದು ತಾಣ. ಅವಾಗೆಲ್ಲ ಊರಿಂದ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಭಾರವಾದ ವಸ್ತುಗಳನ್ನು ಹೊತ್ತುಕೊಂಡು ಹೋಗುವಾಗ ಅಲ್ಲಿ ಭಾರವನ್ನು ಇಳುಹಲಿಕ್ಕೆ ಒಂದು ದೊಡ್ಡ ಕಲ್ಲಿನ ಮಂಟಪ, ಅಂದರೆ ಅದು ಸ್ಕ್ವೇರ್ ಆಗಿ ಹೀಗೆ ನಿಂತಿರುತ್ತೆ. ನೀವು ಈಗಲೂ ನೋಡಬಹುದು. ತೀರ ಒಳಗಡೆಯ ಹಳ್ಳಿಗಳಲ್ಲಿ ಈಗಲೂ ಇದೆ. ಮೊದಲು ಎಲ್ಲ ಕಡೆ ಇತ್ತು, ಅದನ್ನೆಲ್ಲ ತೆಗೆದಿದ್ದಾರೆ. ಯಾಕೆಂದರೆ ಈಗ ಅದು ಉಪಯೋಗ ಇಲ್ಲ ಅಂತ. ಹೀಗೆ ಭಾರವನ್ನು ಹೊತ್ಕೊಂಡು ಬರ್ತಾ ಇದ್ದವರು ಅವ್ರ ಲೆವೆಲ್ಗೆ ಅದಿರುತ್ತೆ, ಬೇರೆ ಬೇರೆ ಲೆವೆಲ್ಗೂ ಇರುತ್ತೆ. ಅದನ್ನು ಅಲ್ಲಿ ಇಟ್ಟು ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿ ಪಕ್ಕದಲ್ಲಿ ನೀರು ಮತ್ತು ಬೆಲ್ಲವೋ ಏನೋ ಇರುತ್ತೆ, ಅದನ್ನು ಕುಡಿದು ಒಂದು ಸ್ವಲ್ಪ ವಿಶ್ರಮಿಸಿಕೊಂಡು ಹೋಗೋದು. ಆಗ ಅದು ಬಹಳ ಇತ್ತು. ಇನ್ನು ತೋಡಿಸುವುದು ಅಂತ, ಸರೋವರ ಇತ್ಯಾದಿಗಳನ್ನು ತೋಡಿಸೋದು. ಕೆರೆ ನೀವು ಕೇಳಿರ್ತೀರ, ರಾಮಮ್ಮನ ಕೆರೆ, ಆಮೇಲೆ ವ್ಯಾಸರಾಯನ ಕೆರೆ, ಆಮೇಲೆ ಧರ್ಮರಾಯನ ಕೆರೆ, ಎಷ್ಟು ಕೆರೆಗಳು, ಚೆನ್ನಮ್ಮನ ಕೆರೆ, ಎಷ್ಟು ಕೆರೆಗಳಿತ್ತು. ಅರಕೆರೆ, ದಾವು ಅಣಗಿಸುವ ಕೆರೆ, ದಾವಣಗೆರೆ, ಎಷ್ಟು ಕೆರೆಗಳಿರ್ತಿತ್ತು. ನಾನೇ ಕೇಳಿದ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ಪ್ರಾಯ ಹೆಗ್ಗಳಿಕೆ ಏನಲ್ಲ ಅದು. ನಿಮ್ಮ ಮುತ್ತಾತಂದಿರು ಹಾಗೆ ಮಾಡಿರ್ತಾರೆ, ನಮ್ಮ ಮುತ್ತಾತಂದಿರು ಹಾಗೆ ಮಾಡಿರ್ತಾರೆ. ನಮ್ಮ ಮುತ್ತಾತ ಅಂದರೆ ಅಜ್ಜಿಯ ತಂದೆ, ಹಾಗೆ ತಾಯಿಯ ಕಡೆಯಿಂದ ಅಜ್ಜಿಯ ತಂದೆ. ಅವರು ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾ ಇದ್ರಂತೆ ಚನ್ನಪಟ್ಟಣದಿಂದ. ಬೆಳಗ್ಗೆ ಬೇಗ ಎದ್ದು ದೇವಪೂಜಾದಿಗಳನ್ನು ಮಾಡಿ 6:30-7 ಗಂಟೆಗೆ ಚನ್ನಪಟ್ಟಣ ಬಿಟ್ಟರೆ ನಡ್ಕೊಂಡು ಬರೋರಂತೆ.
ಆವಾಗ ಒಂದು ಸ್ವಲ್ಪ ಒಳದಾರಿ ಇತ್ತು. 10 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ತಲುಪೋರು. ಇಲ್ಲಿ ಇರುವಂತಹ ಶ್ರಾದ್ದವನ್ನು ಇನ್ನೇನನ್ನೋ ಮುಗಿಸಿ ಸುಮಾರು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೊರಟ್ರೆ ದಾರಿಯಲ್ಲಿ ಕೇತೋಹಳ್ಳಿ ಅಂತ ಬರೋದು. ಈಗ ರೈಲ್ವೆ ಸ್ಟೇಷನಲ್ಲಿ ಸಿಗತ್ತೆ, ರೈಲ್ವೆ ಇದ್ರಲ್ಲಿ ಸಿಗತ್ತೆ, ಇದರಲ್ಲಿ ಸಿಗಲ್ಲ, ಮೈನ್ ರೋಡಲ್ಲಿ ಬಸ್ ರೋಡಲ್ಲಿ ಸಿಗಲ್ಲ. ಆ ಕೇತೋಹಳ್ಳಿ ಕೆರೆ ನಾವು ಚಿಕ್ಕವರಿದ್ದಾಗಲೂ ನೋಡ್ತಾ ಇದ್ದೆ. ಆ ದೊಡ್ಡ ಕೆರೆ, ಆ ಕೆರೆಯಲ್ಲಿ ಇಳಿದು ಸಂಧ್ಯಾ ವಂದನೆ ಮಾಡಿ 5:30 ಅಷ್ಟೊತ್ತಿಗೆ ಮತ್ತು ಅಲ್ಲಿಂದ ನಡ್ಕೊಂಡು ಹೊರಟ್ರೆ ಸುಮಾರು 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಚನ್ನಪಟ್ಟಣದಲ್ಲಿ ಇರ್ತಿದ್ರಂತೆ. ಹೀಗೆ ಒಂದು ಕಾಲ ಇತ್ತು. ಯಾಕೆ ಹೇಳಿದೆ ನಾನು ಅಂದರೆ, ಇದು ನಿಮ್ಮ ಎಲ್ಲ ಮುತ್ತಾತಂದಿರ ಕಥೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಭಾರವನ್ನು ತಗೊಂಡು ಹೋಗೋದು ಆ ಥರ ಎಲ್ಲ ಇರ್ತಿತ್ತು. ಅದಕ್ಕೆಲ್ಲ ಉಪಯೋಗ ಆಗೋದು ಆಗ. ಈಗ ಅವರು ಮಾಡಿಟ್ಟ ಕೆರೆಗಳನ್ನು ನಾಶ ಮಾಡಿಸೋದ್ರಲ್ಲೇ ನಮಗೆ ಆನಂದ. ಈ ಹಿನ್ನೆಲೆಯಲ್ಲಿ ಸಭಾಹ ಸತ್ತವರ ಹೆಸರಿನಲ್ಲಿ ಛತ್ರಗಳು, ಅರವಟ್ಟಿಗೆಗಳು, ತಟಾಕ, ಮರ ಇವುಗಳನ್ನು ನಡೆಸಿ ಯುಧಿಷ್ಠಿರ ಅವರಿಗೆಲ್ಲರಿಗೂ ಶ್ರಾದ್ದವನ್ನು ಮಾಡಿದ. ಸತೇಷಾಮನೃಣೋ ಭೂತ್ವಾ ಗತ್ವಾ ಲೋಕೇಶ್ವವಾಚ್ಯತಾಂ ಕೃತಕೃತ್ಯೋ ಭವದ್ರಾಜ ಪ್ರಜಾ ಧರ್ಮೇಣ ಪಾಲಯನ್. ಪ್ರತಿಯೊಬ್ಬರಿಗೂ ಏಕೋದ್ದಿಷ್ಟ ಶ್ರಾದ್ದದಿಂದ ಶುರು ಮಾಡಿ ಏನೇನು ಕ್ರಿಯೆಗಳಾಗಬೇಕು ಅದೆಲ್ಲವನ್ನ ಮಾಡಿದ. ಈ ಹಿನ್ನೆಲೆಯಲ್ಲಿ ಸರ್ವೇಚು ಅವಾಚ್ಯತಾಂ, ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು. ಯುಧಿಷ್ಠಿರನ ಪರವಾಗಿ ಹೋರಾಡಿದ್ದಕ್ಕೆ ಅವರೆಲ್ಲರನ್ನ ಪಾರಲೌಕಿಕವಾಗಿ ತೃಪ್ತಿಗೊಳಿಸಿದ. ಆ ಯುಧಿಷ್ಠಿರನಿಗೆ ಕೃತಜ್ಞತೆ ಅನ್ನೋದಿತ್ತು ಅಂತ ಎಲ್ಲರೂ ಅಂದರು. ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಮಾಡಿದ. ಇನ್ಫ್ಯಾಕ್ಟ್ ಯುಧಿಷ್ಠಿರನೇ ಎರಡೂ ಕಡೆಯವರಿಗೆ ಮಾಡಿದ್ದು. ಅದು ಬಹಳ ದೊಡ್ಡ ಸ್ಥಿತಿ. ಧೃತರಾಷ್ಟ್ರಂ ಯಥಾ ಪೂರ್ವಂ ಗಾಂಧಾರೀಂ ವಿದುರಂ ತಥಾ ಸರ್ವಾಂಶ್ಚ ಕೌರವಾಮಾತ್ಯಾನ್ ಭೃತ್ಯಾನ್ಶ್ಚ ಸಮಪೂಜಯತ್. ಆಮೇಲೆ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ವಿದುರ ಮತ್ತು ಎಲ್ಲ ಅರಮನೆಯನ್ನು ನೋಡ್ಕೊಳ್ತಾ ಇರುವ ಹಿರಿಯ ಕೆಲಸಗಾರರಿಗೆ ಒಳ್ಳೆ ಗೌರವವನ್ನು ಸಲ್ಲಿಸಿದ. ಯಾಶ್ಚ ತತ್ರ ಸ್ತ್ರೀಯಶ್ಕಾಶ್ಚಿತ್ ಹತವೀರಾ ಹತಾತ್ಮಜಾ ಸರ್ವಾಸ್ತ ಸುಹೃದೋ ರಾಜ ಸರ್ವಾಸ್ತ ಕೌರವೋ ರಾಜ ಸಂಪೂಜ್ಯ ಪಾಲಯತ್ ಪ್ರಜಾ. ಯಾರು ಹೆಣ್ಣು ಮಕ್ಕಳಿದ್ದರು ಅವರು, ಗಂಡನನ್ನು ಕಳೆದುಕೊಂಡವರು, ಮಕ್ಕಳನ್ನು ಕಳೆದುಕೊಂಡವರು, ಅವರೆಲ್ಲರನ್ನ ಚೆನ್ನಾಗಿ ನೋಡಿಕೊಂಡ. ದೀನಾಂಧ ಕೃಪಣಾನಾಂಚ ಗೃಹಾಚ್ಛಾದನ ಭೋಜನೈ ಆನೃಶಂಸ್ಯ ಪರೋ ರಾಜ ಚಕಾರಾನುಗ್ರಹಂ ಪ್ರಭು. ಯಾರು ಕೈಕಾಲು ಕಳೆದುಕೊಂಡವರಿರ್ತಾರೆ, ಕುರುಡರು, ಅವರಿಗೆ ಮನೆ, ವಸ್ತ್ರ, ಭೋಜನ ಇವುಗಳನ್ನೆಲ್ಲ ಕೊಟ್ಟ. ಸವಿಜಿತ್ಯ ಮಹೀಂ ಕೃತ್ಸ್ನಾಂ ಆನ್ರಣ್ಯಂ ಪ್ರಾಪ್ಯ ವೈನೃಚು ನಿಸ್ತಪತ್ನ ಸುಖೀ ರಾಜ ವಿಜಹಾರ ಯುಧಿಷ್ಠಿರ. ಅವನ ಈ ಕ್ರಿಯೆಗಳಿಂದಾಗಿ ಅವನಿಗೆ ಯಾರು ಶತ್ರುಗಳು ಹುಟ್ಟುಕೊಳ್ಳಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮೈ ಮರೆತರೂ ಕೂಡ ಶತ್ರುಗಳು ಹುಟ್ಟುಕೊಳ್ತಾರೆ. ನಮ್ಮ ಅಪ್ಪ ಯುಧಿಷ್ಠಿರನ ಪರವಾಗಿ ಹೋರಾಡಿದ್ರು, ಏನಾಯಿತು, ನಮ್ಮ ಅಮ್ಮನಿಗೆ ಇವತ್ತು ಗತಿ ಇಲ್ಲ, ಆ ತರಹದ ಮಾತುಗಳು ಬರಲೇ ಇಲ್ಲ. ಎಲ್ಲರನ್ನ ಚೆನ್ನಾಗಿ ನೋಡಿಕೊಂಡ. ಯುದ್ಧ ಮಾಡೋದು ದೊಡ್ಡದಲ್ಲ, ಯುದ್ಧ ಆದಮೇಲೆ ಈ ಥರದ ಸಂಗತಿಗಳ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದಕ್ಕೆ ಆಳವಾದ ಹೃದಯ ಸ್ಪಂದಿಸಬೇಕು. ಹೀಗೆ ಮಹಾಭಾರತೆ ಶಾಂತಿಪರ್ವಣಿ 37 ಅಧ್ಯಾಯ
ಅಭಿಷಿಕ್ತೋ ಮಹಾಪ್ರಾಜ್ಞೋ ರಾಜ್ಯಂ ಪ್ರಾಪ್ಯ ಯುಧಿಷ್ಠಿರಃ ದಾಚಾರ್ಹಂ ಪುಂಡರೀಕಾಕ್ಷಮುವಾಚ ಪ್ರಾಂಜಲಿಶ್ಚುಚಿ. ಯುಧಿಷ್ಠಿರ ಆಮೇಲೆ ಕೃಷ್ಣನಿಗೆ ಹೇಳಿದ, ಸ್ತೋತ್ರ ಮಾಡಿದ. ಯುಧಿಷ್ಠಿರ ತವ ಕೃಷ್ಣ ಪ್ರಸಾದೇನ ಬಲೇನ ಚ ನಯೇನ ಚ ಬುದ್ಧ್ಯಾ ಚ ಯದ ಶಾರ್ದೂಲ ತಥಾ ವಿಕ್ರಮಣೇನ ಚ. ಕೃಷ್ಣ, ನಿನ್ನ ಅನುಗ್ರಹದಿಂದ, ಬಲದಿಂದ, ನೀತಿ ರೀತಿಗಳಿಂದ, ಬುದ್ಧಿಯಿಂದ, ನಿನ್ನ ಪರಾಕ್ರಮದಿಂದ ಪುನಃ ಪ್ರಾಪ್ತಮಿದಂ ರಾಜ್ಯಂ ಪಿತೃಪೈತಾಮಹಂ ಪ್ರಭೋ. ನಾವು ನಮ್ಮ ಹಿಂದಿನ ಪಿತೃಗಳ ರಾಜ್ಯವನ್ನೇ ಹೊಂದಿದ್ದೇವೆ. ನಮಸ್ತೆ ಪುಂಡರೀಕಾಕ್ಷ ಪುನಃ ಪುನರರಿಂದಮ ತ್ವಾಮೇಕಮಾಹು ಪುರುಷಂ ತ್ವಾಮಾಹು ಸರ್ವತೋ ಗತಿಂ. ಓ ಪುಂಡರೀಕಾಕ್ಷ, ಅಗಲವಾದ ಚಂದದ ಕಣ್ಗಳವನೇ, ಅರಿಂದಮ ಶತ್ರುಗಳನ್ನು ನಿಗ್ರಹಿಸುವವನೇ, ನೀನೊಬ್ಬನೇ ಪುರುಷ. ಎಲ್ಲರ ಶರೀರದ ಒಳಗಡೆ ಇರುವವ, ಅಂತರ್ಯಾಮಿ ಅಂತ ಅರ್ಥ ಪುರುಷ ಅಂತಂದ್ರೆ. ತ್ವಾಮಾಹು ಸರ್ವತೋ ಗತಿಂ, ನೀನು ಎಲ್ಲರ ಗತಿ. ನಾಮಭಿಸ್ತ್ವಾಂ ಬಹುವಿಧೈ ಸ್ತುವಂತಿ ಪ್ರಯತಾದ್ವಿಜಾಹ. ನಿನ್ನನ್ನು ಥರಥರದ ನಾಮಗಳಿಂದ ಸ್ತೋತ್ರ ಮಾಡ್ತಾರೆ ಪ್ರಜೆಗಳು. ವಿಶ್ವಕರ್ಮನ್ ನಮಸ್ತೇಸ್ತು ವಿಶ್ವಾತ್ಮನ್ ವಿಶ್ವಸಂಭವ ವಿಷ್ಣೋ ಜಿಷ್ಣೋ ಹರೇ ಶರ್ವ ವೈಕುಂಠ ಪುರುಷೋತ್ತಮ. ಎಲ್ಲವನ್ನ ಮಾಡುವವ ಆದ್ದರಿಂದ ನೀನು ವಿಶ್ವಕರ್ಮ. ಎಲ್ಲರ ಅಂತರ್ಯಾಮಿ ಆದ್ದರಿಂದ ನೀನು ವಿಶ್ವಾತ್ಮನ್. ಎಲ್ಲರನ್ನ ಹುಟ್ಟಿಸುವವ ಆದ್ದರಿಂದ ನೀನು ವಿಶ್ವಸಂಭವ. ಗುಣಗಳಿಂದ ತುಂಬಿದವ, ಹೀಗಾಗಿ ವಿಷ್ಣು. ಎಲ್ಲರನ್ನು ಗೆಲ್ಲುವವನಾದ ಜಿಷ್ಣು, ಸಂಸಾರವನ್ನು ಅಪಹರಿಸುವ ಹರಿಯೇ. ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಹಿಂಸೆ ನೀಡುವ ಶರ್ವನೇ. ಯಾವ ದೋಷವೂ ಇರದೇ ಇರೋದರಿಂದ ನೀನು ವೈಕುಂಠ. ಕ್ಷರಾಕ್ಷರ ಪುರುಷರಿಗಿಂತ ನೀನು ಉತ್ತಮ, ಪುರುಷೋತ್ತಮ. ಅದಿತ್ಯಾ ಸಪ್ತರಾತ್ರಂ ತ್ವಂ ಪುರಾಣೋ ಗರ್ಭತಾಂ ಗತಃ ಪೃಷ್ಣಿಗರ್ಭಸ್ತ್ವಮೇವೈಕಃ ತ್ರಿಯುಗಂ ತ್ವಾಂ ವದಂತ್ಯಪಿ. ನೀನು ಅದಿತಿಯ ಕಂದ, ಪೃಷ್ಣಿ ಅಂತನ್ನುವವಳು. ಅವಳೇ ಅದಿತಿಯೇ ಪೃಷ್ಣಿಯಾಗಿ ಬಂದಾಗ ನೀನು ಅವಳಲ್ಲಿ ಹುಟ್ಟಿದೆ, ಹೀಗಾಗಿ ನಿನ್ನನ್ನು ಪೃಷ್ಣಿಗರ್ಭ ಅಂತ ಕರೀತಾರೆ. ತ್ರಿಯುಗಂ ತ್ವಾಂ ವದಂತ್ಯಪಿ, ನಿನ್ನನ್ನು ತ್ರಿಯುಗ ಅಂತ ಕರೀತಾರೆ. ಯಾಕೆಂದರೆ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡುತ್ತೀಯ. ಶುಚಿಶ್ರವಾ ಹೃಚಿಕೇಚೋ ಘೃತಾರ್ಚಿರ್ಹಂಸ ಉಚ್ಯತೆ ನೃಚಕ್ಷುಶಂಭುರೇಕಸ್ತ್ವಂ ಮೃದುರ್ದಾಮೋದರೋಪಿ ಚ. ಶುಚಿಶ್ರವಾಹ, ನಿನ್ನ ಹೆಸರನ್ನು ಕೇಳಿದರೆ ಕಿವಿ ಶುದ್ಧ ಆಗತ್ತೆ, ಮನಸ್ಸು ಶುದ್ಧ ಆಗತ್ತೆ. ಹೀಗಾಗಿ ನೀನು ಶುಚಿಶ್ರವಸ್, ಎಲ್ಲ ಇಂದ್ರಿಯಗಳ ಒಡೆಯ. ಅದಕ್ಕಾಗಿ ನೀನು ಹೃಷಿಕೇಶ. ನಿನ್ನ ಕಿರಣಗಳು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತವೆ, ಹೀಗಾಗಿ ಘೃತಾರ್ಚಿ. ದೋಷವನ್ನೆಲ್ಲ ದೂರ ಮಾಡಿದವ, ಆದ್ದರಿಂದ ನೀನು ಹಂಸ, ಸಾರರೂಪ ಕೂಡ. ಮನುಷ್ಯರಿಗೆ ಕಾಣುವ ಕಣ್ಣು ಕೊಟ್ಟವ, ಹೀಗಾಗಿ ನೀನು ನೃಚಕ್ಷು. ಸುಖ ನಿನ್ನಿಂದ ಎಲ್ಲ ಜನರಿಗಾಗತ್ತೆ, ಹೀಗಾಗಿ ನೀನು ಶಂಭು. ಮಿದುವಾದ ಮೈಯವ, ಭಕ್ತರಲ್ಲಿ ಅನುಕಂಪೆ ಇರುವವ, ಹೀಗಾಗಿ ನೀನು ಮೃದು. ದಾಮ ಉದರ, ಉದರು ಅಂದರೆ ಜೀವರು, ದಾಮರು ಅಂದರೆ ಇಂದ್ರಿಯ ನಿಗ್ರಹ ಇರುವವರು. ದಾಮ ಉದ, ತಮ್ಮನ್ನ ನಿನಗಾಗಿ ನಿಗ್ರಹಿಸಿಕೊಳ್ಳುವ ಭಕ್ತರು ದಾಮೋದರು. ಅವರನ್ನು ಕುರಿತು ಆನಂದದ ಸೆಲೆಯನ್ನೇ ಹರಿಸುವವ ನೀನು, ಹೀಗಾಗಿ ದಾಮೋದರ. ಇದರೆಲ್ಲದರ ನಿರ್ವಚನ ನಾನು ಹೇಳ್ತಾ ಇರೋದಲ್ಲ, ಮುಂದೆ ಕೃಷ್ಣನೇ ಹೇಳ್ಕೊಳ್ತಾನೆ ಮೋಕ್ಷ ಧರ್ಮ ಪರ್ವದಲ್ಲಿ.
ತನ್ನ ನಾಮಗಳ ಬಗ್ಗೆ ಅವನೇ ಎಕ್ಸ್ಪ್ಲನೇಷನ್ ಕೊಟ್ಕೊಳ್ತಾನೆ. ಹಾಗೆ ಬೇರೆ ಕಡೆ ಇರುವುದು, ಇದು ಮಧ್ವಾಚಾರ್ಯರು ಹೇಳಿದ್ದು ಗೀತಾ ತಾತ್ಪರ್ಯದಲ್ಲಿ, ತೌದಾ ಜೀವಸಂಘಾಸ್ಯುಹು ಅಂತ. ಆ ತರಹದ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಒಂದು ಅರ್ಥವನ್ನು ಹೇಳ್ತಾ ಇದ್ದೇನೆ. ವರುಣ ಭಕ್ತರನ್ನ ಒಪ್ಪಿಕೊಂಡು ಅಪ್ಪಿಕೊಳ್ಳುವವ, ಚಲನೆ ಇಲ್ಲದ ಪದಾರ್ಥಗಳಿಗೆ ಚಲನೆ ನೀಡುವವ ಅಗ್ನಿ. ಬೃಹತ್ ಅಂದರೆ ಸೂರ್ಯ, ಅವನ ಒಳಗಡೆ ಬೆಳಗುವವ ಇವನೇ, ಹೀಗಾಗಿ ಬೃಹದ್ಭಾನು. ದೇವರು ವೃಷಣ, ಮಳೆಗೆರೆಯುವವ. ತಾರ್ಕ್ಷ ಲಕ್ಷಣ, ಗರುಡನ ಮೇಲೇರಿ ಬರುವವ. ಅನೀಕ ಸಾಹಹ, ಬಹಳ ಸೈನ್ಯಗಳನ್ನು ಒಬ್ಬನೇ ಕೊಂದವ. ಗುಣಗಳಿಂದ ತುಂಬಿದವ. ಶಿಪಿವಿಷ್ಟ, ಶಿಪಿ ಅಂತಂದ್ರೆ ವಾಯು, ವಾಯುವಿನಲ್ಲಿ ನೆಲೆಗೊಂಡವ ಶಿಪಿವಿಷ್ಟ. ಉರುಕ್ರಮ, ಹಿರಿದಾದ ಹೆಜ್ಜೆಯನ್ನಿಟ್ಟವ. ವಾಚಿಷ್ಟ, ವಾಗಭಿಮಾನಿ ದೇವತೆಗಳಿಗೆ ಇಷ್ಟದವ. ಅದರಿಂದಾಗಿ ನಿನ್ನನ್ನು ಹೊಗಳ್ಳಿ ಅಂತ ನೀನು ಬಯಸೋದಿಲ್ಲ, ವಾಗಭಿಮಾನಿಗಳೇ ನಿನ್ನನ್ನು ಹೊಗಳುತ್ತಾರೆ, ನೀನು ವಾಚಿಷ್ಟ. ಉಗ್ರ ಸೇನೆ ಇರುವ ಪ್ರಜೆಗಳನ್ನು, ರಾಜರನ್ನು ಒಳಗಡೆಯಿಂದ ನಿಯಂತ್ರಿಸುವವ ಉಗ್ರ ಸೇನಾನೀಹಿ. ನಿರ್ದುಷ್ಟವಾದ ಗುಣಗಣಗಳಿರುವವ ಸತ್ಯ. ವಾಜ ಅಂದರೆ ಅನ್ನ, ಸನಿ ಅಂದರೆ ನೀಡುವವ, ವಾಜ ಸನಿ. ಇನ್ನು ಗುಹ, ಗುಟ್ಟಾಗಿ ಇರುವವ. ಅಚ್ಯುತಃ ಎಂದೂ ಜಾರದವ. ಚವನಃ, ಬೇರೊಬ್ಬರನ್ನು ಜಾರಿಸುವವ. ಅರೀಣಾಂ ಚವನಃ. ಸಂಕೃತಿ, ಒಳ್ಳೆಯ ಕುಶಲಭರಿತವಾದ ಕ್ರಿಯೆಯನ್ನು ಮಾಡುವವ. ಪ್ರಕೃತಿ, ಅತ್ಯಂತ ಶ್ರೇಷ್ಠವಾದ ಕ್ರಿಯೆ ನಿನ್ನದು. ವಿಭು, ಬೇರೆ ಬೇರೆ ರೂಪಗಳನ್ನು ತಳೆಯುವವ. ವಿವಿಧತೆಯ ಭವತಿ, ಅದರಿಂದಾಗಿ ನೀನು ವಿಭು. ಊರ್ಧ್ವಾತ್ಮ, ಎಲ್ಲರಿಗೂ ಹಿರಿಯನಾದ ಜೀವ, ಹೆಜ್ಜೀವ ನೀನು. ತ್ವಮೇವ ಆದಿಹಿ, ನೀನೇ ಎಲ್ಲಕ್ಕೂ ಮೊದಲು. ವೃಷಪರ್ವ, ಯಾರು ದೇವತೆಗಳಿದ್ದಾರೆ ವೃಷರು, ಅವರನ್ನು ಪಾಲನೆ ಮಾಡುವವ. ಇನ್ನು ವೃಷಾಕಪಿಹಿ, ಧರ್ಮವನ್ನು ರಕ್ಷಣೆ ಮಾಡುವವ. ಸಿಂಧು, ಸಮುದ್ರದ ಒಳಗಡೆ ಇರುವ ರೂಪ ನಿನ್ನದು. ವಿಧೂರ್ಮಿಹಿ, ಅಲೆಗಳಲ್ಲಿ ಇದ್ದು ಏರಿಳಿತಗಳನ್ನು ಕಾಣಿಸುವವ. ತ್ರಿಕಕುಪ್, 3 ಜನರನ್ನ ಉದ್ಧರಿಸುವವ. ದೇವತೆಗಳು, ಋಷಿಗಳು, ಮನುಷ್ಯೋತ್ತಮರು, ಇವರನ್ನ ನೀನು ಬೆನ್ನ ಮೇಲೆ ಹೊರುತ್ತಿ. ಹೀಗಾಗಿ ತ್ರಿಕಕುಪ್. ತ್ರಿಧಾಮ, ವೈಕುಂಠ, ಅನಂತಾಸನ, ಶ್ವೇತದ್ವೀಪವೆಂಬ 3 ಮನೆಯವ. ತ್ರಿವೃತ್, ಸತ್ವಗುಣ, ರಜೋಗುಣ, ತಮೋಗುಣಗಳ ಮೂಲಕ ನಮ್ಮನ್ನು ಸುತ್ತಿದವ, 3ರಿಂದ ಸುತ್ತಿದವ. ಸಮ್ರಾಟ್, ಎಲ್ಲರ ದೊರೆ. ವಿರಾಟ್, ಹೊಳೆಯುವವ. ಸ್ವರಾಟ್, ಸ್ವತಂತ್ರ. ಭವ, ಎಲ್ಲರ ಸುಖಕ್ಕೆ ಕಾರಣ. ಎಲ್ಲ ಶ್ರೇಷ್ಠರನ್ನು ಹುಟ್ಟಿಸಿದವ. ಅಭಿಭೂ, ಎಲ್ಲರನ್ನ ಸೋಲಿಸುವವ. ಕೃಷ್ಣಾತ್ಮ, ಕೃಷ್ಣನ ನೀನು ಉತ್ಕೃಷ್ಟನಾಗಿರುವವ. ಕೃಷ್ಣವರ್ತ್ಮ, ವೇದವ್ಯಾಸರು ತೋರಿದ ದಾರಿಯಲ್ಲಿ ಸಿಗುವವ. ಕೃಷ್ಣವರ್ತ್ಮ. ಶಿಷ್ಟಕೃತ್, ಎಲ್ಲರಿಗೂ ಇಷ್ಟವನ್ನು ಕೊಡುವವ. ಭಿಷಕ್, ಎಲ್ಲರ
ವೈದ್ಯ, ಆವರ್ತ, ಕಾಲದಲ್ಲಿ ಮರೆತು ಹೋಗಿದ್ದನ್ನು ಮತ್ತೆ ಮುಂದೆ ತರುವವ, ಆನಂದದಿಂದ ತುಂಬಿದವ, ಹೀಗಾಗಿ ಕಪಿಲ, ಕಣ್ಣಿನಲ್ಲಿ ನಿಂತು ಸೌಂದರ್ಯವನ್ನು ಕಾಣಿಸುವವ, ಹೀಗಾಗಿ ನೀನು ವಾಮನ, ಯಾವುದು ಯಾವುದು ಇದೆಯೋ ಎಲ್ಲವನ್ನೂ ತಿಳಿದವ ನೀನು ಯಜ್ಞ, ಎಂದೂ ನಾಶವಾಗದೆ ನಿತ್ಯವಾಗಿ ನಿಂತವ ಧ್ರುವ, ಬೆಳಕುಗಳನ್ನು ಈ ಜಗತ್ತಿನ ಮೇಲೆ ಚಲಿಸುತ್ತಲೇ ಇರುವಂತೆ ಮಾಡುವವ ನೀನು ಪತಂಗ, ನಿನ್ನ ಸೇನೆಗೆ ಯಾವತ್ತು ಗೆಲುವೆ, ಹೀಗಾಗಿ ಜಯತ್ಸೇನ. ಚಿಕ್ಕಂದಿನಲ್ಲಿ ಪ್ರೀತಿಯಿಂದ ನವಿಲುಗರಿಯ ಸೋಗೆಯನ್ನ ತಲೆಯ ಮೇಲೆ ತೊಟ್ಟವ, ಹೀಗಾಗಿ ನೀನು ಶಿಖಂಡಿ. ಶಿಖಂಡ ಅಂತಂದ್ರೆ ನವಿಲುಗರಿ, ನವಿಲುಗರಿಯನ್ನ ತೊಟ್ಟವ ಶಿಖಂಡಿ. ಇನ್ನು ಮಹಿಷ, ಎಲ್ಲರಿಗಿಂತ ಮಿಗಿಲು, ಬಭ್ರು ಹೊತ್ತವ, ದಿವಿಸ್ಪೃಕ್, ಆಗಸದಲ್ಲಿಯೂ ಎಲ್ಲರನ್ನ ಮುಟ್ಟುವವ, ಪುನರ್ವಸು, ಕಡಿಮೆಯಾಗದ ಹಣದವ, ಸುಬಭ್ರು, ಥರಥರದ ಬಣ್ಣವನ್ನು ತೊಟ್ಟವ, ರೂಕ್ಷಾಯುಗ್ಮ, ಒರಟರ ಜೊತೆಗಿರುವುದಲ್ಲ. ಒರಟರು ಅಂದರೆ ಧರ್ಮದ ಬಗ್ಗೆ ಒರಟರು, ಅವರ ಜೊತೆಗಿರುವುದಿಲ್ಲ ನೀನು. ರೂಕ್ಷ ಅಯುಗ್ಮ, ಒಳ್ಳೆಯ ಸೇನೆಯವ, ಸುಷೇಣ, ಸದ್ದು ಮಾಡುವವ, ದುಂದುಭಿ, ಗಭಸ್ತಿ ನೇಮಿಹಿ, ಎಲ್ಲ ಬೆಳಕಿನ ನಟ್ಟ ನಡುವೆ ನೀನಿರುತ್ತೀಯ, ಶ್ರೀವತ್ಸ, ಲಕ್ಷ್ಮಿಯನ್ನು ಪ್ರೀತಿಸುವವ, ಪುಷ್ಕರಃ, ಎಲ್ಲರಿಗೂ ಪುಷ್ಟಿ ಕೊಡುವ ಕೆಲಸವನ್ನು ಮಾಡುವವ, ಶುಷ್ಮಧಾರಣ, ಬೇಗೆಯನ್ನು ಹೊತ್ತವ, ರುಭು, ತಿಳಿಸುವವ, ಸರ್ವಸೂಕ್ಷ್ಮ, ಎಲ್ಲಕ್ಕಿಂತ ಸೂಕ್ಷ್ಮ, ಧರಿತ್ರಿ, ಎಲ್ಲವನ್ನ ಹೊತ್ತವ, ಜ್ಞಾನನಿಧಿ ನೀನು, ತಪೋನಿಧಿ, ಬ್ರಹ್ಮನ ಅಂತರ್ಯಾಮಿ, ಪವಿತ್ರವಾದ ನೆಲೆ, ಬಂಗಾರವನ್ನ ನಿನ್ನ ಒಡಲೊಳಗೆ ಇಟ್ಟುಕೊಂಡವ, ಹಿರಣ್ಯ, ಪುರುಷ, ಸ್ವಧಾ, ಸೆಲ್ಫ್ ಡಿಪೆಂಡೆಂಟ್, ಸ್ವಾಹ, ಎಲ್ಲರ ಸ್ವತ್ವಾಭಿಮಾನವನ್ನು ದೂರ ತಳ್ಳುವವ, ಕೇಶವ, ಬ್ರಹ್ಮರುದ್ರರನ್ನು ನಿಯಂತ್ರಣ ಮಾಡುವವ, ಯೋ ನಿಸ್ತ್ವಮಸ್ಯ ಪ್ರಳಯಶ್ಚ ಕೃಷ್ಣ ತ್ವಮೇವೇದಂ ಸೃಜಸಿ ವಿಶ್ವಮಗ್ರೆ ವಿಶ್ವಂ ಛೇದಂ ತ್ವದ್ವಚೇ ವಿಶ್ವಯೋನೇ ನಮೋಸ್ತುತೆ ಶಾರ್ಂಗಚಕ್ರಾಸಿಪಾಣೇ. ಈ ಜಗತ್ತಿಗೆ ಸೃಷ್ಟಿಕರ್ತೃ ನೀನು, ಪ್ರಳಯಕರ್ತೃ ನೀನು. ಈ ಜಗತ್ತು ನಿನ್ನ ವಶದಲ್ಲಿ ಇದೆ. ಬಿಲ್ಲು, ಚಕ್ರ, ಕತ್ತಿ ಮೊದಲಾದವುಗಳನ್ನು ಹೊತ್ತವನೇ ನಿನಗೆ ನಮಸ್ಕಾರ. ಏವಂ ಸ್ತುತೋ ಧರ್ಮರಾಜೇನ ಕೃಷ್ಣ ಸಭಾ ಮಧ್ಯೆ ಪ್ರೀತಿಮಾನ್ ಪುಷ್ಕರಾಕ್ಷಃ ತಮಭ್ಯನಂದದ್ ಭಾರತಂ ಪುಷ್ಕಲಾಭಿಃ ವಾಗ್ಭಿರ್ಜ್ಯೇಷ್ಠಂ ಪಾಂಡವಂ ಯಾದವಾಗ್ರ್ಯಃ. ಈ ರೀತಿ ಧರ್ಮರಾಜ ಸ್ತೋತ್ರ ಮಾಡಿದಾಗ ದೇವರು ಮುಗುಳು ನಕ್ಕು ಅನುಮೋದಿಸಿದ. ಇಷ್ಟು ಹೇಳಿ ವೇದವ್ಯಾಸರು ಹೇಳ್ತಾರೆ, ಏತನ್ನಾಮ ಶತಂ ವಿಷ್ಣೋ ಧರ್ಮರಾಜೇನ ಕೀರ್ತಿತಂ ಯಪ್ಪಠೇತ್ ಶೃಣುಯಾದ್ವಾಪಿ ಸರ್ವಪಾಪೈ ಪ್ರಮುಚ್ಯತೆ. ಹೀಗೆ 100 ನಾಮಗಳನ್ನು ಯಾರು ಈ ದೇವರು ಯುಧಿಷ್ಠಿರನಿಂದ ಸ್ತುತನಾಗಿದ್ದು, ಯುಧಿಷ್ಠಿರ ಹೇಳಿದ 100 ನಾಮಗಳನ್ನು ಯಾರು ಕೇಳುತ್ತಾರೆ, ದೇವರ ಗುಣಾನುಸಂಧಾನ ಅವರ ಯಥಾಶಕ್ತಿ ಮಾಡುತ್ತಾರೆ, ಅವರು ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಹೀಗೆ 38ನೆಯ ಅಧ್ಯಾಯ. ವೈಶಂಪಾಯನಃ ತಥೋ ವಿಸರ್ಜಯಾಮಾತ
ಸರ್ವಾಸ್ತಃ ಪ್ರಕೃತಿ ನೃಪಃ ವಿವಿಶುಶ್ಚಾಭ್ಯನುಜ್ಞಾತ ಯಥಾ ಸ್ವಾನಿಗೃಹಾಣಿತೇ. ಆಮೇಲೆ ಎಲ್ಲ ಜನರನ್ನ ಹೋಗಿ ಅಂತ ಕಳುಹಿಸಿದ. ಅವರು ಹೊರಟರು. ಯುಧಿಷ್ಠಿರ ಏನು ಮಾಡಿದ? ಭೀಮನಿಗೆ, ಅರ್ಜುನನಿಗೆ, ನಕುಲ ಸಹದೇವರಿಗೆ ನುಡಿದ. ಶತ್ರುಭಿರ್ವಿವಿಧೈ ಶಸ್ತ್ರೈಃ ಕ್ಷತದೇಹ ಮಹಾರಣೆ ಶ್ರಾಂತಾ ಭವಂತಸ್ಸುಭೃಚಂ ತಾಪಿತಾಶೋಕಮನ್ಯುಭಿಃ. ಯುದ್ಧದಲ್ಲಿ ಬಹಳ ಜನ ಶತ್ರುಗಳು ಥರಥರದ ಶಸ್ತ್ರಗಳಿಂದ ನಿಮ್ಮ ಮೈಯನ್ನು ತಿವಿದಿದ್ದಾರೆ, ನಿಮ್ಮ ಮೈಯನ್ನು ಸುಟ್ಟಿದ್ದಾರೆ, ಪೆಟ್ಟು ಬಿದ್ದಿದೆ. ಅದಕ್ಕೆ ತಕ್ಕ ಹಾಗೆ ಒಳಗಡೆ ದುಃಖವು, ಕೋಪವು ನಿಮ್ಮನ್ನು ಕಂಗೆಡಿಸಿತ್ತು. ಅರಣ್ಯೇ ದುಃಖ ವಸತಿ ಮತ್ಕೃತೆ ಪುರುಷೋತ್ತಮಾಃ ಭವದ್ಭಿರನುಭೂತಾ ಚ ಯಥಾ ಕಾ ಪುರುಷೈಸ್ತಥಾ. ನನ್ನಿಂದಾಗಿ ಕಾಡಿನಲ್ಲಿ ನೀವು ಬಹಳ ನವೆದಿರಿ, ನೀವು ಬಹಳ ದುಃಖಗಳನ್ನು ಅನುಭವಿಸಿದಿರಿ. ಹೇಡಿಗಳು ಯಾವ ರೀತಿ ದುಃಖವನ್ನು ಅನುಭವಿಸಬೇಕೋ ಆ ರೀತಿ ವೀರರಾದ ನೀವು ದುಃಖವನ್ನು ಅನುಭವಿಸಿದಿರಿ. ಇದೆಲ್ಲ ಆಗಿದ್ದು ನನ್ನಿಂದ, ಮತ್ಕೃತೆ, ನನಗಾಗಿ. ಯಥಾ ಸುಖಂ ಯಥಾ ಜೋಷಂ ಜಯೋಯಮನುಭೂಯತಾಂ ವಿಶ್ರಾಂತಾನ್ ಲಬ್ಧ ವಿಶ್ವಾಸಾನ್ ಶ್ವಸ್ಸಮೇತಾಸ್ಮಿ ವಪ್ಪುನಃ. ಸುಖವಾಗಿ ಬಾಳ್ರಿ. ಇವತ್ತು ಈ ಗೆಲುವನ್ನು ಸಂಭ್ರಮಿಸಿ, ಎಂಜಾಯ್ ದಿಸ್ ವಿಕ್ಟರಿ. ವಿಶ್ರಾಂತಾನ್ ಲಬ್ಧ ವಿಶ್ವಾಸಾನ್, ಆಯಾಸಗಳನ್ನೆಲ್ಲ ಕಳೆದುಕೊಂಡು ನಾಳೆ ಒಂದು ಸ್ವಲ್ಪ ತಯಾರಾಗಿ ಶ್ವಃ ಸಮೇತಾಸ್ಮಿ, ನಾಳೆ ಭೇಟಿ ಮಾಡೋಣ, ಆಯ್ತಾ ಅಂತ ಬೀಳ್ಕೊಟ್ಟ. ತಥೋ ದುರ್ಯೋಧನ ಗೃಹಂ ಪ್ರಾಸಾದೈರುಪಶೋಭಿತಂ ಬಹುರತ್ನ ಸಮಾಕಿರಣಂ ದಾಸೀದಾತ ತಮಾಕುಲಂ ಧೃತರಾಷ್ಟ್ರಾಭ್ಯನುಜ್ಞಾತೋ ಭ್ರಾತ್ರಾ ದತ್ತಂ ವೃಕೋದರಃ ಪ್ರತಿಪೇದೆ ಮಹಾಬಾಹು ಮಂದರಂ ಮಘವಾನಿವಾ. ಆಮೇಲೆ ಧೃತರಾಷ್ಟ್ರನ ಧರ್ಮರಾಜ ಧೃತರಾಷ್ಟ್ರನ ಹತ್ತಿರ ಕೇಳಿದ, ದೊಡ್ಡಪ್ಪ, ನಾವು ಮೊದಲಿನ ತರಹ ಒಂದೇ ಮನೆಯಲ್ಲಿ ಇರಲಿಕ್ಕಾಗೋಲ್ಲ, ನಿನ್ನ ಅನುಮತಿಯನ್ನು ಪಡೆದು ಕ್ವಾರ್ಟರ್ಸ್ ಅಲಾಟ್ ಮಾಡಲಾ ಅಂತ ಕೇಳಿದ. ಧೃತರಾಷ್ಟ್ರ ಆಯ್ತಪ್ಪ ಅಂತಂದ. ಆಮೇಲೆ ಯಾವ್ಯಾವ ಮನೆಯನ್ನು ಅಲಾಟ್ ಮಾಡಬೇಕು ಅಂತ ಇದ್ದೇನೆ ಅಂತ ಇವನು ಹೇಳಿದ. ತಥೋ ದುರ್ಯೋಧನ ಗೃಹಂ, ದುರ್ಯೋಧನನ ಮನೆ, ಸೊಗಸಾದ ಮನೆ, ರತ್ನಗಳಿಂದ ಕೂಡಿದ ಮನೆ, ದಾಸಿಯರೂ ದಾಸರೂ ಇದ್ದ ಮನೆ. ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ಧರ್ಮರಾಜ ವೃಕೋದರನಿಗೆ ಕೊಟ್ಟ. ಯಥಾ ದುರ್ಯೋಧನ ಗೃಹಂ ತಥಾ ದುಶ್ಯಾಸನಸ್ಯ ತು ಪ್ರಾಸಾದಮಾಲಾ ಸಂಯುಕ್ತಂ ಹೇಮತೋರಣ ಸಂಯುತಂ ದಾಸೀ ದಾಸ ಸುಸಂಪೂರ್ಣಂ ಪ್ರಭೂತ ಧನಧಾನ್ಯವತ್. ದಾಸಿಯರಿಂದಲೂ ದಾಸರಿಂದಲೂ ತುಂಬಿದ ಬಹಳ ಹಣ ಧಾನ್ಯಗಳಿರುವ ದುಶ್ಯಾಸನನ ಮನೆಯನ್ನ ಯುಧಿಷ್ಠಿರ ಅರ್ಜುನನಿಗೆ ಕೊಟ್ಟ. ದುರ್ಮರಚಣಸ್ಯ ಭವನಂ ದುಶ್ಯಾಸನ ಗೃಹಾದ್ವರಂ ಕುಬೇರ ಭವನ ಪ್ರಖ್ಯಂ ಮಣಿಹೇಮ ವಿಭೂಚಿತಂ ನಕುಲಾಯ ಮಹಾರ್ಹಾಯ ಕರ್ಷಿತಾಯ ಮಹಾಹವೇ ದದೌ ಪ್ರೀತ್ಯಾ ಮಹಾಬಾಹು ಧರ್ಮಸೂನು ಯುಧಿಷ್ಠಿರ. ದುರ್ಮರ್ಷಣನ ಮನೆಯನ್ನ, ಅದು ದುಶ್ಯಾಸನ ಮನೆಗಿಂತ ಚೆನ್ನಾಗಿತ್ತಂತೆ. ಅಂತಹ ದುರ್ಮರ್ಷಣನ ಮನೆಯನ್ನು ನಕುಲನಿಗೆ ಕೊಟ್ಟ. ದುರ್ಮುಖಸ್ಯತ ವೇಶ್ಮಾಗ್ರ್ಯಂ ಶ್ರೀಮತ್ ಕನಕಭೂಷಿತಂ ಪೂರ್ಣ ಪದ್ಮದಲಾಕ್ಷೀಣಂ ಸ್ತ್ರೀಣಾಂ ಶಯನ ಸಂಕುಲಂ. ಆಮೇಲೆ ದುರ್ಮುಖನ ಮನೆ,
ಅದನ್ನು ಪ್ರದದೌ ಸಹದೇವಾಯ ಸಂತತಂ ಪ್ರಿಯಕಾರಿಣೇ. ದುರ್ಮುಖನ ಮನೆಯನ್ನು ಸಹದೇವನಿಗೆ ಕೊಟ್ಟ, ತಾನು ಪಾಂಡುವಿನ ಮನೆಯಲ್ಲಿ ಇದ್ದ. ಪ್ರದದೌ ಸಹದೇವಾಯ ಯುಯುತ್ಸುರ್ವಿದುರಶ್ಚೈವ ಸಂಜಯಶ್ಚ ಮಹಾಮತಿ ಸುಧರ್ಮಾ ಚೈವ ಧೌಮ್ಯಶ್ಚ ಯಥಾ ಸ್ವಾನ್ ಜಗ್ಮುರಾಲಯಾನ್. ಯುಯುತ್ಸು, ವಿದುರ, ಸಂಜಯ, ಸುಧರ್ಮ, ಧೌಮ್ಯ ಅವರೆಲ್ಲರೂ ಕೂಡ ಅವರವರಿಗೆ ಮೊದಲೇ ಯಾವ ಮನೆ ಇತ್ತೋ ಅಲ್ಲಿಗೆ ಹೋದರು. ಸಹ ಸಾತ್ಯಕಿನಾಚೌರಿ ಅರ್ಜುನಸ್ಯ ನಿವೇತನಂ ವಿವೇಚ ಪುರುಚ ವ್ಯಾಘ್ರೋ ಗಿರಿಗುಹಾಮಿವಾ. ಆಮೇಲೆ ಸಾತ್ಯಕಿಯಿಂದ ಕೂಡಿಕೊಂಡು ಶ್ರೀಕೃಷ್ಣ ಅರ್ಜುನನ ಮನೆಯೊಳಗಡೆ ತಂಗಿದ. ತತ್ರ ಭಕ್ಷ್ಯಾನ್ನಪಾನೈಸ್ತೆ ಸಮುಪೇತ ಸುಖೋಚಿತಾ ಸುಖ ಪ್ರಬುದ್ಧ ರಾಜಾನಂ ಉಪತಸ್ಥರು ಯುಧಿಷ್ಠಿರಂ. ಅಲ್ಲಿ ಭಕ್ಷ್ಯ, ಅನ್ನ, ಪಾನ ಮೊದಲಾದವುಗಳಿಂದ ಸುಖವಾಗಿ ಕಾಲ ಕಳೆದರು. ನಾಳೆ ಪಾರಣೆಗೆ ವೇದವ್ಯಾಸರ ಅನುಮತಿ ಇದು ಅಂತ ತಿಳ್ಕೊಳ್ಬಹುದು. ಹೀಗೆ 39 39ನೇ ಅಧ್ಯಾಯ. ಜನಮೇಜಯ ರಾಜ್ಯಂ ಪ್ರಾಪ್ಯ ಮಹಾತೇಜಾ ಧರ್ಮರಾಜೋ ಯುಧಿಷ್ಠಿರ ಯದನ್ಯದಕರೋದ್ವಿಪ್ರ ತನ್ಮೇ ವಕ್ತುಮಿಹಾರ್ಹಸಿ. ಇಲ್ಲಿಗೆ ಆಭಿಷೇಚನಿಕ ಪರ್ವ, ಅದಾದ ಮೇಲೆ ಗೃಹ ವಿಭಾಗ ಪರ್ವ ಎರಡೂ ಮುಗಿತು. ಅಭಿಷೇಕ ಹೇಗಾಯಿತು ಮತ್ತು ಯಾವ ಯಾವ ಮನೆಗಳನ್ನು ಎಲ್ಲಿ ಎಲ್ಲಿ ಅಲಾಟ್ ಮಾಡಿದ್ರು ಇದೆಲ್ಲವನ್ನೂ ಮಧ್ವಾಚಾರ್ಯರು ತಪ್ಪದೇ ಸಂಗ್ರಹಿಸಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅದನ್ನು ಮತ್ತೆ ಓದುವ. ಜನಮೇಜಯ ರಾಜ್ಯಂ ಪ್ರಾಪ್ಯ ಮಹಾತೇಜಾ ಧರ್ಮರಾಜೋ ಯುಧಿಷ್ಠಿರ. ಜನಮೇಜಯ ಕೇಳ್ತಾನೆ, ಯುಧಿಷ್ಠಿರ ಧರ್ಮರಾಜ ರಾಜ್ಯವನ್ನು ಹೊಂದಿ ಆಮೇಲೆ ಏನು ಮಾಡಿದ ಅದನ್ನು ಹೇಳು. ಭಗವಾನ್ ವಾ ಹೃಷಿಕೇಶ ತ್ರೈಲೋಕ್ಯಸ್ಯ ಪರೋ ಗುರು ಋಷೇ ಯದಕರೋದ್ವೀರ ತಚ್ಚ ವ್ಯಾಖ್ಯಾತುಮರ್ಹಸಿ. ಇನ್ನು 3 ಲೋಕದ ಗುರು ಋಷಿಕೇಶ ಕೃಷ್ಣ ಏನು ಮಾಡಿದ ಅದನ್ನು ಹೇಳು. ವೈಶಂಪಾಯನಃ ಶೃಣು ರಾಜೇಂದ್ರ ತತ್ವೇನ ಕೀರ್ತ್ಯಮಾನಂ ಮಯಾ ನಘ ವಾಸುದೇವಂ ಪುರಸ್ಕೃತ್ಯ ಯದಕುರ್ವತ ಪಾಂಡವಾ. ಆಮೇಲೆ ಹೇಳ್ತೇನೆ ಕೇಳು ಅಂತಂದರು ವೈಶಂಪಾಯನರು. ಕೃಷ್ಣನ ಮುಂದಾಳತನದಲ್ಲಿ ಏನು ಮಾಡಿದರು? ಪ್ರಾಪ್ಯ ರಾಜ್ಯಂ ಮಹಾತೇಜಾ ಕುಂತಿ ಪುತ್ರೋ ಯುಧಿಷ್ಠಿರ ವರ್ಣಾನ್ ಸಂಸ್ಥಾಪಯಾಮಾತ ನಯೇನ ವಿನಯೇನ ಚ. ಎಲ್ಲ ವರ್ಣದವರಿಗೂ ಮೊದಲು ಅಭಯ ಕೊಟ್ಟನಂತೆ. ಈಗ ತಾನೇ ಯುದ್ಧ ಮುಗಿದಿದೆ, ಈ ಯುದ್ಧದ ಬಿಸಿ ನಿಮಗೆ ತಟ್ಟದಂತೆ ನಾನು ನೋಡಿಕೊಳ್ಳುತ್ತೇನೆ. ವಿಶೇಷತಃ ಕ್ಷತ್ರಿಯರು ಮೊದಲು ದುರ್ಯೋಧನನ ಪರವಾಗಿ ಇದ್ದವರು ಈಗ ಧರ್ಮರಾಜನ ಅಧಿಕಾರಾವಧಿಯಲ್ಲಿ ಕಾಕದೃಷ್ಟಿಗೆ ಒಳಗಾಗುವವರು. ಹಾಗೇನಾಗೋದಿಲ್ಲ ಅಂತ ಹೇಳಿದ. ಮೊದಲಿನಂತೆಯೇ ನಿಮ್ಮ ಸ್ಥಾನ ಇರುತ್ತೆ. ಇನ್ನು ವ್ಯಾಪಾರಿಗಳು ಬಹಳ ನಷ್ಟಕ್ಕೆ ಒಳಗಾದವರು, ನಾನು ನಿಮಗೆ ಕೆಲವು ವರ್ಷಗಳ ತನಕ ಸಬ್ಸಿಡಿಯನ್ನು ಕೊಡ್ತೇನೆ ಅಂತಂದ. ಇನ್ನು ಉಳಿದವರಿಗೆ ಅದೇನು ತೊಂದರೆನೇ ಇಲ್ಲ, ವ್ಯಾಪಾರಿಗಳೇ ಮುಖ್ಯ. ನಿಮಗೆ ವಿಪರೀತ ತೆರಿಗೆಯ ಭಾರವನ್ನು ಹಾಕೋದಿಲ್ಲ, ಯಥಾಯೋಗ್ಯವಾಗಿ ತೆರಿಗೆಯನ್ನು ಹಾಕ್ತೇನೆ. ಅದಕ್ಕೆ ಮೊದಲು ಬೇರೆ ಕೆಲಸಗಳು ಏನಿದೆ ಅದನ್ನೆಲ್ಲ ಮಾಡಬೇಕಿರುತ್ತೆ. ಯುದ್ಧ ರಂಗದಲ್ಲಿ ಅಳಿದುಳಿದ ಪದಾರ್ಥಗಳು ಅದನ್ನು ತರಬಹುದು, ಇಲ್ಲವೇ ಅದನ್ನು ಪೂರ್ತಿ ಡಿಸ್ಪೋಸೇ ಮಾಡಬಹುದು, ಅಥವಾ ಅದರಿಂದ ಬೇರೆ ಪದಾರ್ಥಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಷ್ಟು ಕೆಲಸದವರು ಬೇಕಾಗ್ತಾರೆ. ಅದೆಲ್ಲವನ್ನು ನಾನು ಮಾಡ್ತೇನೆ. ಈಗ ನಿಮಗಂತೂ ವಿಪರೀತ ಟ್ಯಾಕ್ಸ್ ಹಾಕೋದಿಲ್ಲ ಅಂತ ಹೇಳಿದೆ. ಬ್ರಾಹ್ಮಣರಿಗೆ, ಸ್ನಾತಕರಿಗೆ ಸಾವಿರ ನಾಣ್ಯಗಳನ್ನಿತ್ತ
ತಥಾನುಜೀವಿನೋದ್ಭೃತ್ಯಾನ್ ಸಂಶ್ರಿತಾನತಿತೀನಪಿ ಕಾಮೈ ಸಂತರ್ಪಯಾಮಾತ ಕೃಪಣಾನ್ಸ್ತಾರ್ಕಿಕಾನಪಿ. ಆಮೇಲೆ ಅನುಜೀವಿಗಳು, ಜೊತೆಗಾರರು ಯಾರಿರ್ತಾರೆ ಅವರು, ಇವನ ಸಂಬಳದ ಕೆಲಸದವರು, ಅವರಿಗೆಲ್ಲ ಬೋನಸ್ ಕೊಟ್ಟ. ಇವರನ್ನೇ ಆಶ್ರಯಿಸಿಕೊಂಡು ಯಾರಿರ್ತಾರೆ ಅವರಿಗೆ, ಅತಿಥಿಗಳಿಗೆ ಬೇಕಾದದ್ದನ್ನು ನೀಡಿದ. ಕೃಪಣರು, ದೀನರು ಯಾರಿರ್ತಾರೆ ಅವರಿಗೆ, ಆಮೇಲೆ ವಿಚಾರವಾದಿಗಳು ಅಂತ ಆ ಕಾಲದಲ್ಲಿ ಯಾರಿದ್ರು ತಾರ್ಕಿಕರು, ಅವರನ್ನು ಚೆನ್ನಾಗಿ ನೋಡಿಕೊಂಡ. ಪುರೋಹಿತಾಯ ಧೌಮ್ಯಾಯ ಪ್ರಾದಾತ್ ಅಯುತಶಸ್ ಸಗಾಹ ಧನಂ ಸುವರ್ಣಂ ರಜತಂ ವಾಸಾಂಸಿ ವಿವಿಧಾನಿ ಚ. ಪುರೋಹಿತರಾದ ಧೌಮ್ಯರಿಗೆ 10,000 ಗೋವುಗಳನ್ನು ಕೊಟ್ಟ. ಕೃಪಾಚಾರ್ಯರಿಗೆ ಕೂಡ ಥರಥರದ ಸನ್ಮಾನಗಳನ್ನು ಮಾಡಿದ. ವಿದುರಾಯ ಮಹಾತೇಜಾಹ ಪೂಜಾಂ ಚಕ್ರೇ ಯತವ್ರತಃ. ವಿದುರನಿಗೆ ಭಕ್ಷ್ಯ, ಅನ್ನಪಾನ, ಬಟ್ಟೆ, ಶಯನ, ಆಸನ ಮೊದಲಾದವುಗಳನ್ನು ಕೊಟ್ಟು ಎಲ್ಲರೂ ಯಾರು ಅವನನ್ನು ಆಶ್ರಯಿಸಿದ್ರೋ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ. ಯುಯುತ್ಸೋರ್ಧಾರ್ಥ ರಾಷ್ಟ್ರಸ್ಯ ಪೂಜಾಂ ಚಕ್ರೇ ಮಹಾಯಚಾಹ. ಯುಯುತ್ಸುವನ್ನು ಒಳ್ಳೆ ಸ್ಥಾನ ಕೊಟ್ಟ. ಧೃತರಾಷ್ಟ್ರನಿಗೆ ಆ ರಾಜ್ಯವನ್ನು ಅರ್ಪಿಸಿದ. ತಥಾ ಸರ್ವಂ ತನಗರಂ ಪ್ರಸಾದ್ಯ ಜನಮೇಜಯ ವಾಸುದೇವಂ ಮಹಾತ್ಮಾನಂ ಅಭ್ಯಗಚ್ಚತ್ ಕೃತಾಂಜಲಿ. ಆಮೇಲೆ ಇಡೀ ನಗರವನ್ನು ಚೆನ್ನಾಗಿದೆಯಾ ಅಂತ ನೋಡಿ ಕೃಷ್ಣನ ಬಳಿ ಮಾತನಾಡಲಿಕ್ಕೆ ಅಂತ ಹೋಗಿ ಕೈ ಮುಕ್ಕೊಂಡು ನಿಂತ. ತಥೋ ಮಹತಿ ಪರ್ಯಂಕೆ ಮಣಿಕಾಂಚನ ಭೂಚಿತೆ ದದರ್ಶ ಕೃಷ್ಣಮಾಸೀನಂ ನೀಲಂ ಮೇರಾ ವಿವಾಂಬುದಂ. ಒಳ್ಳೆಯ ಬೆಳ್ಳಗಿನ ಹಾಸುಗೆಯ ಮೇಲೆ, ಬಂಗಾರದ ಮಂಚದ ಮೇಲೆ ದೇವರು ಕುಳಿತಿದ್ದಾನೆ. ಮೇರು ಪರ್ವತದಲ್ಲಿ ನೀಲಿ ಮೋಡ ಒಂದು ಕುಳಿತಾಗಿತ್ತಂತೆ. ನೀಲಂ ಮೇರೌ ಇವಾಂಬುದಂ ಜಾಜ್ವಲ್ಯಮಾನಂ ವಪುಚ ದಿವ್ಯಾಭರಣಭೂಷಿತಂ ಪೀತಕೌಚೇಯ ಸಂವೀತಂ ಹೈಮೇನೋಪಹಿತಂ ಮಣಿಂ. ಆಮೇಲೆ ಜಾಜ್ವಲ್ಯಮಾನಂ ವಪುಷ, ದೇವರು ಬೆಳಗುತ್ತಾ ಇದ್ದಾನೆ. ಅವನ ಆಭರಣಗಳೆಲ್ಲ ದಿವ್ಯ, ದೇವಲೋಕದ್ದು. ಹಳದಿ ಬಣ್ಣದ ಪಟ್ಟೆಯುಟ್ಟಿದ್ದಾನೆ. ಹೈಮೇನ ಉಪಹಿತಂ ಮಣಿಂ, ಬಂಗಾರದಿಂದ ಕೂಡಿದ ಮುತ್ತು ಅದನ್ನು ಧರಿಸಿದ್ದಾನೆ. ಕೌಸ್ತುಭೇನಾಪ್ಯುರಸ್ಥೇನ ಮಣಿನಾಭಿವಿರಾಜಿತಂ ಉದ್ಯತೆ ಓದಯಂ ಶೈಲಂ ಸೂರ್ಯೇಣಾಪ್ತಂ ಕಿರೀಟಿನಂ. ಅವನು ಉದಯ ಶೈಲದಲ್ಲಿ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾನೆ. ನೌಪಮ್ಯಂ ವಿದ್ಯತೆ ತಸ್ಯ ತ್ರಿಷು ಲೋಕೇಶು ಕಿಂಚನ. ಕಿರೀಟವನ್ನು ತೊಟ್ಟಿದ್ದಾನೆ. ದೇವರಿಗೆ ಉಪಮೆ ಅಂತ ಇನ್ನೊಂದು ಹೇಳಲಿಕ್ಕೆ ಬರೋದಿಲ್ಲ, ಹಾಗಿದ್ದಾನೆ. ಸೋಭಿಗಮ್ಯ ಮಹಾತ್ಮಾನಂ ವಿಷ್ಣುಂ ಪುರುಷ ಸತ್ತಮಂ ಉವಾಚ ಮಧುರಂ ರಾಜ ಸ್ಮಿತ ಪೂರ್ವಮಿದಂ ತದಾ. ಅಂತಹ ಕೃಷ್ಣನ ಬಳಿ ಹೋಗಿ ಮುಗುಳು ನಗುತ್ತಾ ಮಾತನಾಡದ ಯುಧಿಷ್ಠಿರ, ಸುಖೇನತೆ ನಿಶಾ ಕಚ್ಚಿತ್ ಯುಷ್ಟ ಬುದ್ಧಿಮತಾಂವರ. ಓ ಕೃಷ್ಣನೇ, ರಾತ್ರಿ ಚೆನ್ನಾಗಿ ಕಳೆಯಿತಷ್ಟೇ. ಕಚ್ಚಿತ್ ಜ್ಞಾನಾನಿ ತರವಾಣಿ ಪ್ರಸನ್ನಾನಿ ತವಾಚ್ಯುತ. ನಿನಗೆ ಎಲ್ಲವೂ ಆರಾಮವಷ್ಟೇ. ತವ ಶಾಶ್ರಿತ್ಯತಾಂ ದೇವೀಂ ಬುದ್ಧಿಂ ಬುದ್ಧಿಮತಾಂವರ ವಯಂ ರಾಜ್ಯಮನುಪ್ರಾಪ್ತಾಃ ಪೃಥಿವೀ ಚ ವಶೇ ಸ್ಥಿತಾ. ನಿನ್ನ ತೀರ್ಮಾನಗಳು, ನಿನ್ನ ಸಲಹೆಗಳು, ನಿನ್ನ ಬುದ್ಧಿಯನ್ನು ಅನುಸರಿಸ್ತಾ ನಾವು ರಾಜ್ಯವನ್ನು ಮತ್ತೆ ಪಡೆದೆವು. ಜಯಂ ಪ್ರಾಪ್ತ ಯಶಶ್ಚಾಗ್ರ್ಯಂ ನ ಧರ್ಮಾತ್ ಪ್ರಚ್ಯುತಾ ವಯಂ. ನೀನು ನಮಗೆ ಧರ್ಮವನ್ನು ಉಪದೇಶಿಸಿದೆ, ಅದರಂತೆ ಬಾಳಿನಲ್ಲಿ ನಡೆಸಿದೆ. ಅದರಿಂದ ಈಚೆ ಜಯವನ್ನು ಹೊಂದಿದೆವು, ಧರ್ಮವನ್ನು ಬಿಡಲಿಲ್ಲ.
ಹೇಗೆ ನೆನ್ನೆ ರಾತ್ರಿ ಸುಖವಾಗಿ ಇದ್ದೆಯೋ, ರಾತ್ರಿ ಚೆನ್ನಾಗಿ ಕಳೆದೆಯೋ ಅಂದಾಗ ತಂ ತಥಾ ಭಾಚಮಾಣಂತು ಧರ್ಮರಾಜಂ ಯುಧಿಷ್ಠಿರಂ ನೋವಾಚ ಭಗವಾನ್ ಕಿಂಚಿತ್ ಧ್ಯಾನಮೇವಾನ್ವಪದ್ಯತ. ಈ ರೀತಿಯಾಗಿ ಧರ್ಮರಾಜ ಪ್ರೀತಿಯಿಂದ ವಿಚಾರಿಸ್ಕೊಳ್ತಾ ಇದ್ದಾನೆ. ಆಗ ದೇವರು ಏನನ್ನೂ ಮಾತನಾಡಲಿಲ್ಲ. ಅವನ ಮುಖ ನೋಡಿದ, ಮತ್ತೆ ಧ್ಯಾನಸ್ಥನಾದ ಅನ್ನುವಲ್ಲಿಗೆ 40ನೇ ಅಧ್ಯಾಯ ಮುಗಿದಿದೆ. ಉಳಿದದ್ದು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.